ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ಪಡ್ಡು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಈ ಪಡ್ಡಿನ ಹಿಟ್ಟಿಗೆ ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಪಡ್ಡಿನ ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಪಡ್ಡನ್ನು ಹಿಟ್ಟನ್ನು ಹಾಕಬೇಕು. ನೋಡಿ, ಪಡ್ಡಿನ ಹಿಟ್ಟು ಹಾಕಿದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡಿ. 2 ನಿಮಿಷ ಆದಮೇಲೆ ಈಗ ಪ್ಲೇಟನ್ನು ತೆಗೆದುಬಿಟ್ಟು ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಪಡ್ಡು ಬಂದಿದ್ವು. ನನ್ನ ಮಗನಿಗೆ ಈ ರೀತಿ ಸಾಫ್ಟಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಪಡ್ಡು ಬಂದರೆ ಇಷ್ಟ ಆಗಲ್ಲ ಅವನಿಗೆ. ನೋಡಿ, ಈ ರೀತಿ ಸಾಫ್ಟಾಗಿ ಇದ್ದರೆ ಚೆನ್ನಾಗಿ ತಿಂತಾನೆ. ಮತ್ತು ಇದಕ್ಕೆ ನಾನು ಶೇಂಗಾ ಚಟ್ನಿಯನ್ನು ಮಾಡಿದ್ದೆ. ಅವನಿಗೆ ಬಾಕ್ಸಿಗೆ ಹಾಕೋದಾದರೆ ಶೇಂಗಾ ಚಟ್ನಿನೇ ಹಾಕಬೇಕು, ಬೇರೆ ಹಾಕಿದ್ರೆ ಹಾಗೆ ಹಿಡ್ಕೊಂಬರ್ತಾನೆ ಫ್ರೆಂಡ್ಸ್. ಹಾಗಾಗಿ ಶೇಂಗಾ ಚಟ್ನಿನೇ ಮಾಡಿದ್ದೆ. ಅವ್ನ ಬಾಕ್ಸು ಕೂಡ ರೆಡಿ ಮಾಡಿಬಿಟ್ಟು ಕಳಿಸ್ದೆ. ಈಗ ಅಮ್ಮನೂ ಕೂಡ ಅಂಗನವಾಡಿಗೆ ಬಿಟ್ಬಿಟ್ಟು ನಾನು ಕೂಡ ಕ್ಲಾಸ್ಗೆ ಬಂದೆ. ನನ್ನ ಫ್ರೆಂಡ್ಸು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಬನ್ನಿ ಅಂತ ಕರ್ಕೊಂಡು ಬಂದರು. ನನಗಂತೂ ಏನು ಬೇಡಪ್ಪ, ನಾನು ಡಯಟಲ್ಲಿದ್ದೀನಿ ಅಂತ ಹೇಳಿದೆ. ಆದ್ರೂ ಇಲ್ಲ, ತಿನ್ನು ಅಂತ ಬಲವಂತ ಮಾಡಿದ್ರು. ಹಾಗಾಗಿ ಎಲ್ಲರೂ ಮೊಟ್ಟೆ ಪಪ್ಸ್ ತೊಗೊಂಡ್ವಿ. ಈ ರೀತಿ ಸ್ವೀಟನ್ನು ತೊಗೊಂಡ್ಲಿಲ್ಲ ಫ್ರೆಂಡ್ಸ್. ಆದರೂ ಕೇಕ್ ನೋಡಿ ವೆರೈಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು, ಆದರೆ ತಿನ್ನಲಿಲ್ಲ. ಪಪ್ಸ್ ತಿನ್ಕೊಂಡು ಕ್ಲಾಸಿಗೆ ಹೋದೆ. ಒಂದು ಸೀರೆ ಇತ್ತು ಫ್ರೆಂಡ್ಸ್, ಅದರಲ್ಲಿ ಲಂಗ ದಾವಣಿ ಹೊಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ನೋಡಿ, ಬ್ಲೌಸನ್ನು ಅಲ್ಲೇ ಸ್ಟಿಚ್ ಮಾಡಿಕೊಂಡು ಬಂದೆ ಕ್ಲಾಸಲ್ಲಿ. ಲಂಗ ಮಾತ್ರ ಟೈಮ್ ಸಾಲಿಲ್ಲ, ಹಾಗಾಗಿ ಮನೆಗೆ ಹೋಗಿ ಸ್ಟಿಚ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಮನೆಗೆ. ಇನ್ನು ನಾಳೆನೇ ಊರಿಗೆ ಹೋಗೋದು ಅಂತ ಅಂದ್ಬಿಟ್ಟು ಇವಾಗೇ ಸ್ಟಿಚ್ ಮಾಡ್ತಾಯಿದ್ದೆ. ನೋಡಿ, ಫುಲ್ಲು ಸೀರೆ ನಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ಇಟ್ಕೊಂಡು ಮೇಲೆ ಕಟ್ ಮಾಡ್ಕೊಂಬಿಡಬೇಕು. ಕಟ್ ಮಾಡಿಕೊಂಡು ಕೆಳಗೆ ಮೇಲೆ ನೆರಿಗೆ ಇಟ್ಕೊಂಡು ಈ ರೀತಿ ಕೆಳಗೆ ಮೇಲೆ ಗುಂಡು ಪಿನ್ನನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಈ ರೀತಿ ನೆರಿಗೆಗಳು ಕರೆಕ್ಟಾಗಿ ಇರುತ್ತೆ, ಬಿಚ್ಚೋಗೋದಿಲ್ಲ. ಒಂದೊಂದೇ ನೆರಿಗೆ ಇಡಬೇಕು ಅನ್ನೋದು ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಈ ರೀತಿ ನೋಡಿ ಒಂದೇ ಬಾರಿ ಸ್ಟಿಚ್ ಮಾಡ್ಕೊಂಡು ಹೋಗಿಬಿಡ್ಬೋದು. ನಮಗೆ ಎಷ್ಟು ಸೊಂಟದ ಲೆಂತ್ ಬೇಕೋ ಆ ಲೆಂತನ್ನು ನಾವು ಇಟ್ಕೊಂಡು ಆ ಲೆಂತಿಗೆ ಸಮ ಆಗೋವರೆಗೂ ನೆರಿಗೆಗಳನ್ನು ಹಿಡ್ಕೊಂಡು ಗುಂಡ್ಪಿನನ್ನು ಹಾಕ್ಕೊಂಬಿಡಬೇಕು. ಆದರೂ ಈ ಸೀರೆಗೆ ತುಂಬ ದಾರ ನೋಡಿ, ನಿಮಗೆ ಸಿಲ್ವರ್ ಕಲರ್ ಕಾಣಿಸ್ತಿದೆಯಲ್ಲ, ಅದು ತುಂಬಾ ಪ್ರಾಬ್ಲಮ್ ಮಾಡಿಬಿಡ್ತು ಹೊಲಿಯುವಾಗ. ಅದು ಸೂಜಿಗೆ ಸಿಕ್ಕಾಕೊಂಡು ಪಟ್ ಅಂತ ಎಳೆದ್ಬಿಡ್ತಾಯಿತ್ತು ದಾರ. ಆದ್ರೂ ಹೇಗೋ ಒಂದು ಮಾಡಿ ಹೊಲ್ದೆ ಫ್ರೆಂಡ್ಸ್. ಫೈನಲಾಗಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಸ್ವಲ್ಪ ಹೊಲ್ದಂಗೆಲ್ಲ ಆ ದಾರ ಪಟ್ಟಂತ ಕಿತ್ಬಿಡ್ತಾಯಿತ್ತು. ಈಗ ಈ ರೀತಿ ಹೊಲ್ದಾದ್ಮೇಲೆ ಗುಂಡು ಪಿನ್ ತೆಗಿದೇನೆ ಒಂದು ಬಾರಿ ನೀಟಾಗಿ ನಾವು ಐರನ್ ಮಾಡ್ಕೊಂಬಿಡ್ಬೇಕು. ಐರನ್ ಮಾಡ್ಕೊಂಬಿಟ್ರೆ ನೆರಿಗೆಗಳು ಹೇಗೆ ಹಿಡ್ಕೊಂಡು ನಾವು ಐರನ್ ಮಾಡ್ತೀವೋ ಅದೇ ರೀತಿಯೇ ಇರುತ್ತೆ, ಕೆಡೋದಿಲ್ಲ. ನೋಡಿ, ಫೈನಲಾಗಿ ನಾನು ಲಂಗವನ್ನು ಹೊಲ್ಕೊಂಡೆ. ಬ್ಲೌಸ್ ಕೂಡ ಈ ರೀತಿ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬ್ಲೌಸು ಮುಂದೆ ಡಿಸೈನು ಈ ರೀತಿ ಸಿಂಪಲಾಗೇ ಇಟ್ಕೊಂಡಿದ್ದೀನಿ. ಸ್ಲೀವ್ಗೆ ಮಾತ್ರ ಬಾರ್ಡರನ್ನು ಇಟ್ಟಿದ್ದೀನಿ, ಸೀರೆ ಬಾರ್ಡ್ರನ್ನ ಸ್ಲೀವ್ಗೆ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬಫೇನು ಇಟ್ಕೊಂಡಿಲ್ಲ, ಸಿಂಪಲಾಗೆ ನಾನು ಬ್ಲೌಸನ್ನು ಹೊಲ್ಕೊಂಡಿದ್ದೀನಿ. ಹಿಂದೆ ಡಿಸೈನ್ ಬಂದುಬಿಟ್ಟು ಈ ರೀತಿ ಫ್ರೆಂಡ್ಸ್. ನಾನಿನ್ನೂ ಕಟ್ಟೋದಿಟ್ಟಿಲ್ಲ, ಆ ಕಟ್ಟೋದನ್ನು ಹೊಲ್ಕೋಬೇಕು. ಮತ್ತು ಕೆಳಗಡೆ ಹುಕ್ಸನ್ನು ಇಟ್ಟಿದ್ದೀನಿ. ಈ ರೀತಿ ಬ್ಲೌಸನ್ನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ದಾವಣಿಯನ್ನು ತೊಗೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಟ್ರೈನ್ ಹತ್ರ ಯಾರೂ ಆದಷ್ಟು ಹತ್ರ ಹೋಗಬೇಡಿ. ಯಾಕಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹತ್ರ ಇದ್ರೂ ಹೋಗೋ ಸ್ಪೀಡಿಗೆ ಎಳ್ಕೊಂಬಿಡುತ್ತೆ ನಮ್ಮನ್ನು. ಹಾಗಾಗಿ ಹೋಗಬೇಡಿ. ನಮ್ಮ ಮನೆಯವ್ರ ಫ್ರೆಂಡು ಮೊನ್ನೆ ನಮ್ಮ ಮನೆ ಮುಂದೆನೇ ಒಂದು ಆ್ಯಕ್ಸಿಡೆಂಟ್ ಆಗಿಬಿಡ್ತು. ಟ್ರೈನ್ ಹೋಗುವಾಗ ಓಡೋಗಕ್ಕೆ ಹೋಗ್ಬಿಟ್ಟು ಕಾಲು ತಪ್ಪಿ ಕೆಳಗೆ ಬಿದ್ದುಬಿಟ್ರು. ಅವರು ಹೇಗೋ ಸೈಡಿಗೆ ಬಿದ್ದಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಅವ್ರ ಜೀವಕ್ಕೆ ಏನೂ ಆಗಿಲ್ಲ, ಕೈಗೆ ಫುಲ್ ಏಟಾಗಿಬಿಟ್ಟಿದೆ. ನೀವು ಅಷ್ಟೇ ತುಂಬ ಎಚ್ಚರವಾಗಿ ಇರಿ ಫ್ರೆಂಡ್ಸ್. ಟ್ರೈನ್ ಏನಾದರೂ ಮಿಸ್ ಆದರೆ ಹೋದರೆ ಹೋಗಲಿ, ಇನ್ನೊಂದು ಟ್ರೈನ್ ಸಿಗುತ್ತೆ, ಜೀವ ಇನ್ನೊಂದು ಸಿಗೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.